ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಏಷಿಯನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮೆಝಾನಲ್ಲಿ ಪಾರ್ಟ್ ಟೈಮ್ ಜಾಬನ್ನು ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಕಾಲ್ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇರುವಂಥ ಎಲ್ಲರೂ ಪಾರ್ಟ್ ಟೈಮ್ ಜಾಬನ್ನು ಮಾಡ್ಬೋದು. ಈ ಜಾಬನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆಮೇಲೆ ನೀವು ಇವಾಗ ಬೇರೆ ಬೇರೆ ಲಿಂಕ್ ನೋಡ್ಬೋದು. ನೀವು ಅಮೆಝಾನಲ್ಲಿ ಜಾಬ್ ಸಿಗುತ್ತೆ, ಅಲ್ಲಿ ಕೊಡಿಸ್ತೀನಿ, ಇಲ್ಲಿ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಡಿ. ಡೈರೆಕ್ಟಾಗಿ ನೀವು ಅವ್ರದ್ದು ಪರ್ಟಿಕ್ಯುಲರ್ ಆಗಿ ಅಮೆಝಾನ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡಿ, ಅದು ನಾನು ಹೇಗೆ ಹಾಕೋದು ಅಂತೇಳಿ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೇನೆ. ಈ ಅಮೆಝಾನ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಅಂತಂದ್ರೆ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು, ಹೌಸ್ ವೈಫ್ ಮಾಡ್ಬೋದು, ಮತ್ತೆ ಫುಲ್ ಟೈಮ್ ವರ್ಕ್ ಮಾಡ್ತಾ ಇರೋ ಸಹ ಪಾರ್ಟ್ ಟೈಮ್ ಜಾಬ್ ತರ ತಗೊಂಡು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಬೋದು. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂತ ಹೇಳಿದ್ರೆ ಒನ್ ಡೇದಲ್ಲಿ. ಇದರಲ್ಲಿ ನೈಟ್ ಶಿಫ್ಟ್ ಮತ್ತೆ ಡೇ ಶಿಫ್ಟ್ ಎರಡೂ ಇರುತ್ತೆ. ನೀವು ಅದರಲ್ಲಿ ಯಾವ್ದು ಬ್ಯಾಲೆನ್ಸ್ ಆಗುತ್ತೆ ಆ ಬ್ಯಾಲೆನ್ಸ್ ನೋಡ್ಕೊಂಡು ನೀವು ಪಾರ್ಟ್ ಟೈಮ್ ಜಾಬ್ಗೆ ಅಪ್ಲಿಕೇಶನ್ ಹಾಕಬಹುದು. ಇವರು ಈ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ವೈಫೈ ಫ್ರೀ ಕೊಡ್ತಾರೆ ನಿಮ್ಗೆ ಇದರಲ್ಲಿ. ಮತ್ತೆ ಸ್ಯಾಲರಿನೂ ತುಂಬಾ ಚೆನ್ನಾಗಿದೆ, ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಗುಡ್ ಕಮ್ಯುನಿಕೇಶನ್ ಇರಬೇಕಾಗುತ್ತೆ, ಇಂಗ್ಲಿಷ್ ಕಮ್ಯುನಿಕೇಶನ್ ಮತ್ತೆ ಸ್ಪೋಕನ್ ಮತ್ತೆ ರೈಟನ್ ಇರಬೇಕಾಗುತ್ತೆ. ಮತ್ತೆ ಲ್ಯಾಪ್ಟಾಪ್ ಸಹ ನಿಮ್ಗೆ ಅವ್ರು ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ, ನನಗೆ ತುಂಬಾ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಹಾಗೇನೆ ನಾವು ಇವಾಗ ಹೇಗೆ ನಾವು ಲಾಗಿನ್ ಆಗಿಬಿಟ್ಟು ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ, ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ jobs.amazon.in ಗೆ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ಈ ತರ ಹೋಗಿದ್ಮೇಲೆ ಕಸ್ಟಮರ್ ಸರ್ವಿಸ್ ಜಾಬ್ಸ್ ಅಂತ ಬರುತ್ತೆ. ಇಲ್ಲಿ ಜಾಯಿನ್ ಅಮೆಝಾನ್ ನೌ ಅಂತ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಜಾಯಿನ್ ಅಮೆಝಾನ್ ನೌ ಅಂತ ಕೊಟ್ಮೇಲೆ ನೆಕ್ಸ್ಟ್ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ತರ ನಿಮಗೆ ಇಲ್ಲಿ ಜಾಬ್ ಏನೇನಿದೆ ಅಂತ 9 ಜಾಬ್ ಪೌಂಡ್ ಅಂತ ಬರ್ತದೆ. ಅಂದ್ರೆ 9 ಸ್ಟೇಟ್ ಗಳಿಗೆ ಜಾಬ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಪಾರ್ಟ್ ಟೈಮ್ ಜಾಬ್ ಅನ್ನ. ನೋಡಿ, ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಲಾಸ್ಟ್ ಬಂದು ನಿಮಗೆ ಇಲ್ಲಿ ಕರ್ನಾಟಕಕ್ಕೆ ಅಪ್ಲೈ ಆಗುತ್ತೆ. ಇದು ನೋಡಿ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಹೇಳಿ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ಜಾಬ್ ಡಿಸ್ಕ್ರಿಪ್ಷನ್, ವರ್ಕ್ ಫ್ರಮ್ ಹೋಮ್ ವಿತ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಂತ ಹೇಳಿ. ರೋಲ್ ಬಂದ್ಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್, ಜಾಬ್ ಟೈಪ್ ಬಂದ್ಬಿಟ್ಟು ಪಾರ್ಟ್ ಟೈಮ್, ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇನ್ ಕರ್ನಾಟಕ ಅಂತ ಹೇಳಿದೆ. ಇದೇ ತರ ಬೇರೆ ಬೇರೆ ಸ್ಟೇಟ್ಗಳಿದೆ. ನೀವು ಯಾವ ಸ್ಟೇಟಿಗೆ ಸಂಬಂಧಪಡ್ತಾರೆ, ಯಾವ ಸ್ಟೇಟ್ ವರ್ಕ್ ಮಾಡಬೇಕು ಅಂತಿದ್ರೆ ಅಲ್ಲಿ ನೀವು ಆ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಹಾಗೆ ಮುಂದೆ ಜಾಬ್ ಕೋಡ್ ಬಂದ್ಬಿಟ್ಟು 250110119066 ಅಂತ ಹೇಳಿ ಜಾಬ್ ಕೋಡ್ ಆಗಿರುತ್ತೆ ಇದ್ರದ್ದು. ಜಾಬ್ ಕೋಡ್ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಮುಂದೆ ಫೈಂಡ್ ಮಾಡೋದು ಈಸಿ ಆಗುತ್ತೆ. ನೋಡಿ, ಇಲ್ಲಿ ಬಂದ್ಬಿಟ್ರೆ ನಿಮಗೆ ವಾಟ್ ಬೆನಿಫಿಟ್ಸ್ ವಿಲ್ ಯು ರಿಸೀವ್ ಅಂತ ಬರುತ್ತೆ. ಮೆಡಿಕಲ್ ಇನ್ಸೂರೆನ್ಸ್ ಇರುತ್ತೆ, ಪೆನ್ಷನ್ ಪ್ಲಾನ್ ಇರುತ್ತೆ, ಇಂಟರ್ನೆಟ್ ಅಲವೆನ್ಸ್ ಇರುತ್ತೆ, ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಇರುತ್ತೆ, ಎಕ್ಸ್ಪರ್ಟ್ ಟ್ರೈನಿಂಗ್ ಸಹ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅವರು. ನೀವು ಆಮೇಲೆ ಬಂದ್ಬಿಟ್ಟು ನಿಮಗೆ ಜಾಬ್ ಕ್ವಾಲಿಫಿಕೇಶನ್ ನಮ್ಗೆ ಇದ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಜಾಬ್ ಕ್ವಾಲಿಫಿಕೇಶನ್ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಓಲ್ಡ್ ಆಗಿರಬೇಕು, 18 ಇಯರ್ಸ್ ತುಂಬಿರಬೇಕು ನಿಮಗೆ. ಆಮೇಲೆ ವರ್ಕ್ ಇನ್ ಇಂಡಿಯಾದಲ್ಲಿ ವರ್ಕ್ ಮಾಡೋ ಕೆಪಬಿಲಿಟಿ ಇರಬೇಕು. ಆಮೇಲೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ ಇನ್ ಇಂಗ್ಲಿಷ್ ಅಂಡ್ ರೈಟನ್ ಮತ್ತೆ ಓರಲ್ ಅಂಡ್ ಫ್ಲೂಯೆನ್ಸ್ ಅಂತ ಇರಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಿಮಗೆ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೀವು ಇದಕ್ಕೂ ಮುಂಚೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿರ್ಬೇಕಾಗುತ್ತೆ. ಆಮೇಲೆ ದಿ ಅವೈಲೇಬಲ್ ಟು ವರ್ಕ್ ವೇರಿಂಗ್ ಶಿಫ್ಟ್ ಇರುತ್ತೆ ನಿಮಗೆ. ಮಂಡೇ ಟು ಸಂಡೇ ತನಕ ವರ್ಕ್ ಇರುತ್ತೆ. ಮತ್ತೆ ನಿಮಗೆ 6 AM to 11 PM ತನಕ ನಿಮಗೆ ವರ್ಕ್ ಇರುತ್ತೆ. ಆಮೇಲೆ ಬಂದ್ಬಿಟ್ಟಿದ್ರೆ ನಿಮಗೆ ಇನ್ನೊಂದೇನು ಅಂತ ಹೇಳಿದ್ರೆ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ 100 Mbps ಇರಬೇಕಾಗುತ್ತೆ. ಡೌನ್ಲೋಡ್ ಸ್ಪೀಡ್ ಬಂದು ಅಪ್ಲೋಡ್ ಬಂದು 20 Mbps ಇರಬೇಕಾಗುತ್ತೆ ನಿಮಗೆ. ಇದರಲ್ಲಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಇದು ನಿಮಗೆ. ಇದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಎಲಿಜಿಬಿಲಿಟಿ ಇದ್ರೆ ನೀವು ಖಂಡಿತವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಳ್ಳೆ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು ನಿಮ್ಗೆ ಇದಕ್ಕೆ. ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಯಾರಿಗೆ ಸಿಗತ್ತೆ ನೋಡೋಣ. ನೀವೇನು ಪಾರ್ಟ್ ಟೈಮ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಇವಾಗ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಅಪ್ಲೈ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಅಪ್ಲೈ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ಬರುತ್ತೆ. ಸೇಮ್ ನಾನು ನಿಮಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದೇ ನಿಮಗೆ ಇಲ್ಲಿ ಮತ್ತೆ ನಿಮ್ಗೆ ಈ ಪೇಜ್ ಅಲ್ಲಿ ತೋರಿಸ್ತಾ ಇದ್ದೇನೆ ನಾನು. ನೆಕ್ಸ್ಟ್ ಇಲ್ಲಿ ಐ ಅಕ್ಸೆಪ್ಟ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಿ. ನೋಡಿ, ಕಂಟಿನ್ಯೂ ಅಂತ ಕೊಟ್ಮೇಲೆ ನೀವು ಇಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಿಫ್ರೆಂಟ್ ಅಕೌಂಟ್ ಇರುತ್ತೆ. ನೀವು ಅಮೆಝಾನ್ ಅಲ್ಲಿ ಶಾಪಿಂಗ್ ಮಾಡೋಕೆ ಯೂಸ್ ಮಾಡೋ ಅಕೌಂಟ್ ಅನ್ನ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ನೀವು ಜಾಬಿಗೆ ಅಂತೇಳಿ ಪರ್ಟಿಕ್ಯುಲರ್ ಒಂದು ಅಕೌಂಟ್ ಅನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಅಂತ ಕೊಟ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಇಲ್ಲಿ ಲೀಗಲ್ ಫಸ್ಟ್ ನೇಮ್ ಹಾಕ್ಬೇಕಾಗುತ್ತೆ, ಲಾಸ್ಟ್ ನೇಮ್ ಹಾಕ್ಬೇಕಾಗುತ್ತೆ. ಈ ಸ್ಟಾರ್ ಮಾರ್ಕ್ ಏನ್ ತೋರಿಸ್ತಾ ಇದೀನಲ್ಲ, ಆ ಸ್ಟಾರ್ ಮಾರ್ಕ್ ಇರೋ ಕಾಲಮ್ ಅನ್ನ ನೀವು ಕಂಪಲ್ಸರಿಯಾಗಿ ಫಿಲ್ ಮಾಡ್ಬೇಕಾಗತ್ತೆ.
ಇಲ್ಲಿ ಲಾಸ್ಟ್ ನೇಮ್ ಮತ್ತು ಸರ್ ನೇಮ್ ಅನ್ನು ಹಾಕೊಂಡು ಇವಾಗ ಡೌನ್ ಬರ್ತೀರಾ. ಡೌನ್ ಬಂದಾಗ ನೀವು ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಹಾಕ್ಬೇಕಾಗತ್ತೆ. ಮತ್ತೆ ರೀ ಎಂಟರ್ ಇಮೇಲ್ ಅಡ್ರೆಸ್, ನೀವು ಮೇಲೆ ಏನು ಅಡ್ರೆಸ್ ಕೊಟ್ಟಿದ್ರೆ ಅದೇ ಅಡ್ರೆಸ್ ಅನ್ನ ರೀ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಮತ್ತೆ ರೀ ಎಂಟರ್ ಮೊಬೈಲ್ ನಂಬರ್, ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಮೇಲೆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಪ್ರಿಪೇರ್ಡ್ ಟೈಮ್ ಝೋನ್ ಅನ್ನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ನೀವು ಒಂದು ಪಿನ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. 6 ಡಿಜಿಟ್ ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಈ ಪಿನ್ ಅನ್ನೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಎಸ್ ಅಂತ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ಆಲ್ರೆಡಿ ನನ್ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ, ಮತ್ತೆ ನನ್ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ನಿಮಗೆ ತೋರಿಸ್ತಾ ಇಲ್ಲ. ಜಸ್ಟ್ ನೀವು ಈ ತರ ಮಾಡ್ಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಇಮೇಲ್ ಐಡಿಗೆ ಮತ್ತೆ ನಿಮಗೆ ಫೋನ್ ನಂಬರ್ಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ವೆರಿಫಿಕೇಶನ್ ಕೋಡ್ ಆಗುತ್ತೆ. ಕೋಡ್ ಹಾಕ್ಬಿಟ್ಟು ನೀವು ಇಲ್ಲಿ ಒಂದೇ ನಿಮ್ಮ ನಂಬರ್ ಮತ್ತೆ ಮೊಬೈಲ್ ನಂಬರ್ನ ವೆರಿಫೈ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಲಾಗಿನ್ ಮಾಡ್ಬಿಟ್ಟು ಇವಾಗ ನೋಡಿ, ಇಲ್ಲಿ ನೀವು ಇಲ್ಲಿ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಅಥವಾ ನೀವು ಇಮೇಲ್ ಐಡಿ ಯಾವ್ದು ಕೊಟ್ಟಿದ್ರೆ ಅದನ್ನ ಹಾಕ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನೀವು ಇಲ್ಲಿ ನೋಡಿ, ನಾನು ಇಲ್ಲಿ ಮೇಲ್ ಐಡಿ ಹಾಕಿದ್ದೇನೆ. ಮೇಲ್ ಐಡಿ ಹಾಕ್ಬಿಟ್ಟು ನಾನು ಇಲ್ಲಿ ನೆಕ್ಸ್ಟ್ ಅಂತ ನಾನು ಕೊಡ್ತಾ ಇದ್ದೇನೆ. ನೋಡಿ ಈ ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮಗೆ ಎಂಟರ್ ಯುವರ್ ಪರ್ಸನಲ್ ಪಿನ್ ಅಂತ ಬರುತ್ತೆ. ನೀವೇನು ನಮಗೆ 6 ಡಿಜಿಟ್ ಪಿನ್ ಹೇಳಿದ್ಮೇಲೆ ಆ ಪಿನ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಪಿನ್ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಮತ್ತು ಜಿಮೇಲ್ ಐಡಿ ಕೇಳುತ್ತೆ. ನೀವು ಜಿಮೇಲ್ ಐಡಿಯಿಂದ ನಾನು ಇಲ್ಲಿ 2 ಅಕೌಂಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಇಮೇಲ್ ವೆರಿಫಿಕೇಶನ್ ಅಂತ ತಗೊಳ್ತಾ ಇದ್ದೀನಿ. ಇಮೇಲ್ ವೆರಿಫಿಕೇಶನ್ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ವೆರಿಫಿಕೇಶನ್ ಕೋಡ್ ಅಂತ ಹೇಳಿ ಕೊಡಿ. ಸೆಂಡ್ ವೆರಿಫಿಕೇಶನ್ ಕೋಡ್ ಕೊಟ್ಟ ನಿಮ್ಗೆ ಇಮೇಲ್ ಐಡಿಗೆ ವೆರಿಫಿಕೇಶನ್ ಕೋಡ್ ಹೋಗುತ್ತೆ. ಈ ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೋಡಿ, ನಾನು ವೆರಿಫಿಕೇಶನ್ ಕೋಡ್ ಹಾಕಿದ್ದೇನೆ. ಕೋಡ್ ಹಾಕಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೇಜ್ಗೆ ನಿಮಗೆ ಲಾಗಿನ್ ಆಗ್ತಾ ಇದೆ. ಇದು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದೆ. ನೋಡಿ, ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ತರ ಬರುತ್ತೆ. ವಿರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ಸ್ ಅಂತೇಳಿ ಜಾಬ್ ಪ್ರೊಫೈಲ್. ಇದು ಜಾಬ್ ಐ ಡಿ ಬಂದ್ಬಿಟ್ಟು ನೋಡ್ಕೊಳ್ಳಿ, 25011906 ಅಂತ ಹೇಳಿ ಈ ತರ ಬರುತ್ತೆ ನಿಮಗೆ. ಇಲ್ಲಿ ಬಂದ ಮೇಲೆ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ 6 ಸ್ಟೆಪ್ಸ್ ಇರುತ್ತೆ. ಈ 6 ಸ್ಟೆಪ್ಸ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಒಂದು ಜನರಲ್ ಕ್ವಶನ್ಸ್, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್, ಡೈವರ್ಸಿಟಿ, ಅಸೈನ್ಮೆಂಟ್ ಮತ್ತೆ ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಬರುತ್ತೆ. ಈ ತರ ಇಲ್ಲಿ ನೀವು ಲೀಗಲ್ ನೇಮ್ ಬಂದ್ಬಿಟ್ಟು ನಿಮ್ಮ ನೇಮ್ ಟೈಪ್ ಮಾಡಬೇಕಾಗುತ್ತೆ. ಲೀಗಲ್ ಲಾಸ್ಟ್ ಟೈಮ್ ಟೈಪ್ ಮಾಡಬೇಕಾಗುತ್ತೆ. ರೆಡ್ ಮಾರ್ಕ್ ಅಲ್ಲಿ ಏನಿದೆಯಲ್ಲ ಅದು ಕಂಪಲ್ಸರಿ ನೀವು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ರೆ ಅಡ್ರೆಸ್ ಏನಿದೆ ಅಡ್ರೆಸ್ ಅನ್ನು ಹಾಕಬೇಕಾಗುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಕಂಟ್ರಿ ಮತ್ತೆ ಸಿಟಿಯನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಯಾವ್ದಂತ ಕರ್ನಾಟಕ, ನೀವು ಯಾವ ಸ್ಟೇಟ್ ಬರುತ್ತೆ ಆ ಸ್ಟೇಟಿಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಪಿನ್ ಕೋಡ್, ನಿಮ್ಗೆ ಯಾವ ಪಿನ್ ಕೋಡ್ ಬರುತ್ತೆ ಆ ಪಿನ್ ಕೋಡ್ ಅನ್ನು ಹಾಕೊಳ್ಳಿ. ಪಿನ್ ಕೋಡ್ ಹಾಕಿದ್ಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಬರೋದು ನಿಮಗೆ ಮೊಬೈಲ್ ನಂಬರು. ಇಲ್ಲಿ ಸೆಲೆಕ್ಟ್ ಫೋನ್ ಆ್ಯಂಡ್ ಕಂಟ್ರಿ ಕೋಡ್ ಅಂತ ಇದೆಯಲ್ಲ, ನೀವು ಇಲ್ಲಿ ಕಂಟ್ರಿ ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೀವು ಕಂಟ್ರಿ ಕೋಡನ್ನು ಹಾಕಬೇಕಾಗುತ್ತೆ. ಕಂಟ್ರಿ ಕೋಡು ಮತ್ತು ಮೊಬೈಲ್ ನಂಬರು. ಆಮೇಲೆ ಇಲ್ಲಿ ಸೆಲೆಕ್ಟ್ ಫೋನ್ ಕಂಟ್ರಿ ಕೋಡ್ ಅಂದರೆ +91 ಬರುತ್ತೆ, ಇಂಡಿಯಾ ಅಂತ ಬರುತ್ತೆ ನಿಮ್ಮದು. ನೋಡಿ ಇಲ್ಲೆಲ್ಲ ಇದೆ, ನಿಮ್ಗೆ ಆಪ್ಷನ್ ಇದೆ, ನೀವು ಇದೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡಿ ಇಂಡಿಯಾ 91 ಅಂತ ಹೇಳಿ. ಆಲ್ಟರ್ನೇಟ್ ಫೋನ್ ನಂಬರ್ಸ್ ಮತ್ತೆ ನಿಮಗೆ ಇನ್ನೊಂದು ಮೇನ್ ಮೊಬೈಲ್ ನಂಬರು ಮತ್ತು ಆಲ್ಟರ್ನೇಟ್ ಫೋನ್ ನಂಬರ್ ಎರಡನ್ನೂ ನೀವು ಇಲ್ಲಿ ಕೊಡಬೇಕಾಗತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ ಇದಿಷ್ಟು ಕೊಡಬೇಕು. ಇಲ್ಲಿ ಕೊಟ್ಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಎರಡನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು ಇಲ್ಲಿ ನ್ಯಾಷನಲ್ ಐಡಿ ಟೈಪ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ, ಇಂಡಿಯಾ ಆಧಾರ್ ಕಾರ್ಡ್ ಇದೆ ಮತ್ತೆ ಒಂದು ಪ್ಯಾನ್ ಕಾರ್ಡ್ ಇದೆ. ಎರಡೇ ಆಪ್ಷನ್ ಕೊಡ್ತಾ ಇರೋದವನು. ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಬರುತ್ತೆ. ನಿಮಗೆ ಇಲ್ಲಿ ನಿಮಗೆ ಈ ಜಾಬ್ ನಿಮ್ಗೆ ಎಲ್ಲಿಂದ ಗೊತ್ತಾಯ್ತು ಅಂತ ಹೇಳಿ ರೆಫರಲ್ ಅಂತ ಬರುತ್ತೆ. ನಿಮಗೆ ಸೋಷಿಯಲ್ ಮೀಡಿಯಾ, ವಿಡಿಯೋ ಅಂಡ್ ರೇಡಿಯೋ, ಅದರ್ಸ್ ತುಂಬಾ ಆಪ್ಷನ್ ಇದೆ. ನೀವು ಯಾವ್ದಂತ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೇವ್ ಅಂಡ್ ಕಂಟಿನ್ಯೂ ಅಂತ ಹೇಳಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಇದನ್ನ ಕೊಡಬೇಕಾಗುತ್ತೆ. ನೋಡಿ ಫಸ್ಟ್ ನಾನು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಕೊಟ್ಮೇಲೆ ಫಸ್ಟ್ ನಿಮಗೆ ರೈಟ್ ಮಾರ್ಕ್ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಪೇಜ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ನಾನು ಫಿಲ್ ಮಾಡಿದ್ದೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಕ್ವಶನ್ ಅಂತ ಇರುತ್ತೆ. ಈ ಕ್ವಶನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ನಿಮಗೆ ಏನೇನು ಅಂತ ಹೇಳಿ ತುಂಬಾ ಆಪ್ಷನ್ಗಳಿದೆ. ಎಲ್ಲ ಆಪ್ಷನ್ಗಳು ನೀವು ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಆರ್ ಯು 18 years ಏಜ್ ಆರ್ ಓಲ್ಡರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಆರ್ ಯು ಅಥರೈಸ್ಡ್ ಟು ವರ್ಕ್ ಇನ್ ಇಂಡಿಯಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಈಸ್ ಯುವರ್ ಮಿನಿಮಮ್ ಅಕ್ಯೂರ್ಡ್ ಕ್ವಾಲಿಫಿಕೇಶನ್ 10th or ಇಂಟರ್ನೆಟ್ ಅಂತ ಕೇಳುತ್ತೆ, ಇಂಟರ್ಮೀಡಿಯೇಟ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ.
ಇಲ್ಲಿ ನಾನ್ ಟೆಕ್ನಿಕಲ್ ರೋಲ್ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಕೊಡಿ. ಆಲ್ಮೋಸ್ಟ್ ಇದೆಲ್ಲ ಎಸ್ ಅಂತಾನೆ ಕೊಟ್ಕೊಳ್ಳಿ. ಇದನ್ನ ಕ್ಲೀನ್ ಆಗಿ ಇದನ್ನ ಓದ್ಕೊಂಡು ಕೊಡಿ ನೀವು ಯಾವ್ದು ಅಂತ ಹೇಳಿ. ನೋಡಿ, ಆರ್ ಯು ಫ್ಲೆಕ್ಸಿಬಲ್ ಟು ವರ್ಕ್ ಆನ್ ಓವರ್ ನೈಟ್ ಶಿಫ್ಟ್ ಅಂತ ಕೇಳುತ್ತೆ. ಇಲ್ಲಿ 10 PM to 6 PM ನೀವೇನು ರೆಡಿ ಇದ್ರೆ ಎಸ್ ಅಂತ ಕೊಡಿ, ನೋ ಅಂತ ಕೊಡಿ. ನೋಡಿ, ಐ ಅಂಡರ್ಸ್ಟ್ಯಾಂಡ್ ದಟ್ ಐ ವಿಲ್ ಎಂಟರ್ ಟು ವೀಕ್ಲಿ ಆಫ್ಸ್ ಅಂತ ಬರುತ್ತೆ. ಒಂದು ಆಪ್ಷನ್ ಇದೆ, ಸಂಡೇ ಅವರ್ ಮಂಡೇ. ಇದಕ್ಕೂ ರೆಡಿ ಇದ್ದೀರಾ ಅಂತ ಎಸ್ ಅಂತ ಕೊಡಿ. ನೋಡಿ, ಇದೆಲ್ಲ ಆಲ್ಮೋಸ್ಟ್ ಎಸ್ ಅಂತಾನೆ ಇರುತ್ತೆ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಎಸ್ ಅಂತ ಕೊಡ್ಬೋದು, ಇಲ್ಲ ನೋ ಅಂತ ಕೊಡ್ಬೋದು. ಕೊಟ್ಬಿಟ್ಟು ನೀವು ಇಲ್ಲಿ ಏನ್ ಮಾಡಿ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಮೇಲೆ ನಿಮ್ಗೆ ಒಂದು ಮೆನು ಓಪನ್ ಆಗಿ ಈಸ್ ದಿಸ್ ಇನ್ಫಾರ್ಮೇಶನ್ ಕರೆಕ್ಟ್ ಅಂತ ಹೇಳಿ ಎಸ್ ಅಂತ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ನೋಡಿ, ಇವಾಗ ರೈಟ್ ಕ್ಲಿಕ್ ಆಯ್ತಲ್ಲ, ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಯ್ತು, ಜನರಲ್ ಕ್ವಶನ್ ಕಂಪ್ಲೀಟ್ ಆಯ್ತು, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಬರುತ್ತೆ. ಇಲ್ಲಿ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ನೀವು ಇದ್ರ ಬಗ್ಗೆ ಒಂದು ಸ್ಟಿಕ್ ಮಾರ್ಕ್ ಅನ್ನು ಹಾಕ್ಬೇಕಾಗತ್ತೆ. ಹ್ಯಾವ್ ಯು ಪ್ರೀವಿಯಸ್ಲಿ ವರ್ಕ್ ಫಾರ್ ಅಮೆಝಾನ್ ಅಂತ ಕೇಳುತ್ತೆ, ಇಲ್ಲ ನೋ ಅಂತ ಕೊಡಿ. ಎಕ್ಸ್ಪೀರಿಯನ್ಸ್ ಲೆವೆಲ್ ಕೇಳುತ್ತೆ, ಪ್ರೆಷರ್ ಇದೆ ಪ್ರೆಷರ್ ಕೊಡಿ, ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಅಂತ ಕೊಡಿ. ಇಲ್ಲಿ ಬಂದ್ಬಿಟ್ಟು ನೀವು ಇಲ್ಲಿ ಪ್ಲೀಸ್ ಪ್ರೊವೈಡ್ ದಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಅಂತೇಳಿ 0 to 6 ಮಂತ್ ಅಂತ ಕೊಡಿ. ಪ್ರೆಷರ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಫಿಲ್ ಮಾಡ್ಬೋದು. ಇಲ್ಲಿ ಪ್ಲೀಸ್ ಪ್ರೊವೈಡ್ ಕಂಟೆಂಟ್ ಕರೆಂಟ್ ಲಾಸ್ಟ್ ಡ್ರಾ ಇನ್ ಅನ್ಯುವಲ್ ಕಾಂಪಿಟೇಷನ್ ಡೀಟೇಲ್ಸ್ ಅಂತ ಕೇಳಿದ್ರೆ, ನಿಮ್ಮ ಅನ್ಯುವಲ್ ಸ್ಯಾಲರಿ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು ಎಷ್ಟಂತ 1 lakh 2 lakh ಏನೋ ಕೊಡ್ಬೋದು. ಈ ಪ್ರೆಷರ್ ಆಗಿದೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ಇಲ್ಲಿ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್, ನೇಟಿವ್ ಲ್ಯಾಂಗ್ವೇಜ್ ನಿಮ್ದು ಯಾವುದು ಅಂತ ಕೇಳುತ್ತೆ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ದು ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿ. ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಟು ಸ್ಪೀಕ್. ನೀವು ಯಾವ ಲ್ಯಾಂಗ್ವೇಜ್ ಮಾತಾಡೋಕೆ ರೆಡಿ ಇದ್ದೇನೆ ಅಂತ ಕೇಳಿದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಅಥವಾ ಕನ್ನಡ ಯಾವ್ದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಪ್ಲೀಸ್ ಸ್ಪೆಸಿಫೈ ಯುವರ್ ಸಿಟಿಜನ್ಶಿಪ್ ಇಂಡಿಯನ್ ಅಂತ ಕೊಡಿ. ಇಂಡಿಯನ್ ಆಗಿದೆ ಇಂಡಿಯನ್ ಅಂತಾನೆ ಕೊಡಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಷನ್ ಇದೆ, ನಿಮಗೆ ಡು ಹ್ಯಾವ್ ಎನಿ ವೈಡ್ ಇಂಟರ್ನೆಟ್ ಕನೆಕ್ಷನ್ ಆಫ್ 100 Mbps ಇನ್ಸ್ಟಾಲ್ ಯುವರ್ ಪ್ಲೇಸ್ ರೆಸಿಡೆನ್ಸಿ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ. ಇಲ್ಲಿ ಕಂಪಲ್ಸರಿ ಎಸ್ ಅಂತಾನೆ ಕೊಡಲೇಬೇಕು. ನೀವು ಆಮೇಲೆ ಜಾಬ್ ಸಿಕ್ಕ ಮೇಲೆ ಬೇಕಾದ್ರೆ ನೀವು ಇಂಟರ್ನೆಟ್ ಕನೆಕ್ಷನ್ ತಗೋಬಹುದು ನೀವು ಇಲ್ಲಿ. ಆಮೇಲೆ ಪ್ಲೀಸ್ ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಎಜುಕೇಷನ್, ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಕೊಡಿ. ಗ್ರಾಜುಯೇಟ್, ಡಿಪ್ಲೊಮಾ, ಇಂಟರ್ಮೀಡಿಯೇಟ್ ಯಾವ್ದಾದ್ರು ಇದ್ರೆ ನಿಮ್ಗೆ ಕೊಟ್ಕೊಳ್ಳಿ. ಗ್ರಾಜುಯೇಷನ್ ಅಂತ ಕೊಡ್ತಾ ಇದ್ದೇನೆ. ಅದು ಬಿಟ್ಬಿಟ್ಟು ಆರ್ ಯು ಕರೆಂಟ್ಲಿ ಸ್ಟಡಿಂಗ್, ನೀವು ಸ್ಟಡಿ ಏನು ಮಾಡ್ತಾ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಇದೆಲ್ಲ ಕೊಟ್ಟು ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು ಏನು ಕಲ್ತಿದ್ದೀರಾ ಅಂತ ಕೇಳುತ್ತೆ. ಇದು ಒಂದು ಎಜುಕೇಷನಲ್ ಡೀಟೇಲ್ಸ್. ಇದು ಇಲ್ಲಿ ಬಂದ್ಬಿಟ್ಟು ನೀವು ಯಾವ್ದಾಗಿದೆ ನೋಡ್ಕೊಂಡು ನೀವು ಇಲ್ಲಿ ಕೊಡ್ಬೋದು. ನೀವು ಇಲ್ಲಿ ನೋಡಿ, ತುಂಬಾ ಆಪ್ಷನ್ ಇದೆ, ನೀವು ಯಾವ್ದಂತ ಕೊಡ್ಬೋದು. ನೋಡಿ, ಬಯೋಟೆಕ್ ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ, ನೀವು ಯಾವ್ದಂತ ನೀವು ಯಾವ್ದು ಮಾಡಿದ್ರೆ ಅದನ್ನ ಕೊಡ್ಬೋದು. ಕೊಟ್ಬಿಟ್ಟು ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ. ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಮೇಲೆ ನೋಡಿ, ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್ ಸ್ಟೆಪ್ 3 ಕಂಪ್ಲೀಟ್ ಆಯಿತು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಜನರಲ್ ಕ್ವಶನ್, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್, 3 ನಿಮ್ಗೆ ಕ್ಲಿಯರ್ ಆಗಿದೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೀವು ವಾಟ್ ಈಸ್ ಯುವರ್ ಜೆಂಡರ್ ಅಂತ ಕೇಳುತ್ತೆ, ನೀವು ಯಾವುದು ಫಿಮೇಲ್ ಅವ್ರ ಮೇಲೆ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು. ಇಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ ಇದೆಲ್ಲ ಓದ್ಕೋಬೇಕಾಗುತ್ತೆ, ನೀವು ಏನಿದೆ ಅಂತ ಕ್ಲಿಯರ್ ಆಗಿ ಓದ್ಕೊಳ್ಳಿ ಇದನ್ನ. ನೋಡಿ, ಲಾಸ್ಟ್ ಒಂದು ಬಂದ್ಬಿಟ್ಟು ನೋ ಐ ಡೋಂಟ್ ಹ್ಯಾವ್ ಎನ್ ಡಿಸಬಿಲಿಟಿ ಅಂತ ಇದೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ನೋಡಿ, ಇದೆಲ್ಲ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೆ ನಿಮಗೆ ಆನ್ಲೈನ್ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಬರುತ್ತೆ. ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗೋ ಟು ಅಸೈನ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ ನೀವು ಆನ್ಲೈನ್ ಅಲ್ಲಿ. ಈ ಅಸೈನ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ನಿಮಗೆ ಮ್ಯಾಂಡೇಟರಿ ಸಿಸ್ಟಮ್ ರಿಕ್ವೈರ್ಮೆಂಟ್ ಏನ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಿಮಗೆ ಮಷಿನ್ ಬಂದ್ಬಿಟ್ಟು ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್, ಡೋಂಟ್ ಯೂಸ್ ಮೊಬೈಲ್ ಡಿವೈಸ್ ಅಂತ ಹೇಳ್ತಾ ಇದ್ದಾನೆ. ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಯಾವ್ದಾದ್ರು ಓಕೆ, ವೆಬ್ ಕ್ಯಾಮ್ ಇರಬೇಕಾಗತ್ತೆ. ಅದರಲ್ಲಿ ಬ್ರೌಸರ್ ಬಂದ್ಬಿಟ್ಟು ಗೂಗಲ್ ಕ್ರೋಮ್ ಲೇಟೆಸ್ಟ್ 5 ವರ್ಷನ್ ಇರಬೇಕು, ನೋ ಬೇಟಾ ವರ್ಷನ್.
ಆಮೇಲೆ ಕುಕ್ಕೀಸ್ ಅಂಡ್ ಪಾಪ್ಅಪ್ಸ್ ಅನ್ನು ಮಸ್ಟ್ ಆಗಿ ನೀವು ಎನೇಬಲ್ ಮಾಡಿರ್ಬೇಕಾಗುತ್ತೆ. OS ಬಂದ್ಬಿಟ್ಟು ವಿಂಡೋಸ್ 8, 10 ಆರ್ 11, ಮ್ಯಾಕ್ OS 10.9 ಪ್ಲಸ್ ಅಥವಾ ಉಬುಂಟು ಲೈನಸ್ ಲೇಟೆಸ್ಟ್ ವರ್ಷನ್ ಯಾವ್ದಾದ್ರು ಆಗುತ್ತೆ. ವಿಂಡೋಸ್ 7 ಸಪೋರ್ಟ್ ಆಗಲ್ಲ. ಬೆಟರ್ ಆಪ್ಷನ್ 10 ಆರ್ 11 ಟ್ರೈ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ರ್ಯಾಮ್ ಬಂದ್ಬಿಟ್ಟು ರ್ಯಾಮ್ ಮತ್ತು CPU 8 GB ರ್ಯಾಮ್ ಮಿನಿಮಮ್ ಬೇಕಾಗುತ್ತೆ. ಮತ್ತೆ ಕೋರ್ i3 5th ಜನರೇಷನ್ ಅಬೋವ್ ಇರಬೇಕಾಗುತ್ತೆ. 2.2 GHz ಪ್ರೊಸೆಸರ್ ಇರಬೇಕಾಗುತ್ತೆ ಅಥವಾ ಹೈಯರ್ ಇರ್ಬೋದು. ಇಂಟರ್ನೆಟ್ ಸ್ಟ್ಯಾಬಲ್ 2 Mbps ಆರ್ ಮೋರ್ ಟ್ರೈ ಯೂಸಿಂಗ್ ಬ್ರಾಡ್ಬ್ಯಾಂಡ್ ಅಲ್ಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಿದ್ದಾನೆ. ಇದೆಲ್ಲ ನೀವು ಸ್ಪೆಸಿಫಿಕೇಶನ್ ಇರಬೇಕಾಗುತ್ತೆ. VPN ಪ್ರಾಕ್ಸಿ ಮಸ್ಟ್ ಬಿ ಡಿಸೇಬಲ್ಡ್. VPN ಏನಾದ್ರು ಇದ್ರೆ ಡಿಸೇಬಲ್ ಮಾಡಿರ್ಬೇಕಾಗುತ್ತೆ. ನಿಮ್ ಏನಾದ್ರು ನಿಮ್ಮ ಸಿಸ್ಟಮ್ ಏನಾದ್ರು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಯಾಟಿಬಿಲಿಟಿ ಚೆಕ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ ಇದೆಲ್ಲ ನಿಮ್ಗೆ ಎಲಿಜಿಬಿಲಿಟಿ ಇತ್ತು ಅಂದ್ರೆ ನೀವು ನೆಕ್ಸ್ಟ್ ಆಪ್ಷನ್ಗೆ ನೀವು ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ನಿಮಗೆ ಡೂಸ್ ಮತ್ತೆ ಡೋಂಟ್ಸ್ ಅಂತ ನಿಮ್ಗೆ ಇದೆ. ನಿಮಗೆ ಇದರಲ್ಲಿ ನೀವೆಲ್ಲ ಕ್ಲೀನ್ ಆಗಿ ಯಾವ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೊಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾನೆ. ಅಸೈನ್ಮೆಂಟ್ ತಗೊಳ್ಳೋ ಟೈಮಲ್ಲಿ ಇದನ್ನ ನೀವು ಕ್ಲಿಯರ್ ಆಗಿ ಓದ್ಕೋಬೇಕಾಗತ್ತೆ. ಇದನ್ನೆಲ್ಲ ಓದ್ಕೊಂಡ್ಮೇಲೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಗೋ ಟು ಅಸೈನ್ಮೆಂಟ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಗೋ ಟು ಅಸೈನ್ಮೆಂಟ್ ಅಂತ ಕೊಟ್ಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೋಡಿ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಅಂತ ಹೇಳಿ ಇಲ್ಲಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ನ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ಓಕೆ ಕೊಟ್ಟಿದ್ಮೇಲೆ ನಿಮ್ಗೆ ಒಂದು ಮೆನು ನಿಮ್ಗೆ ಓಪನ್ ಆಗುತ್ತೆ. ನೋಡಿ ಇದರಲ್ಲಿ ಆಲ್ರೆಡಿ ನಾನು ಇದನ್ನ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಇನ್ಸ್ಟಾಲ್ ಮಾಡಿದ್ದೇನೆ. ಇವಾಗ ಮತ್ತೆ ನಾನು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ರಿಪೇರ್ ಆರ್ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಅಂತ ಕೇಳುತ್ತೆ. ರಿಪೇರ್ ಮಾಡಬೇಕು, ರಿಮೂವ್ ಮಾಡಬೇಕು. ಮತ್ತೆ ಇದನ್ನ ನಾನು ಇವಾಗ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಇದು ನಿಮ್ಗೆ ಇನ್ಸ್ಟಾಲೇಷನ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಬರೋದು ನಿಮ್ಗೆ ಪ್ರೊಸೆಸ್ ಟು ಟೆಸ್ಟ್ ಅಂತ ಬರುತ್ತೆ. ಇಲ್ಲಿ ನೀವು ಟೆಸ್ಟ್ ಅನ್ನ ನೀವು ಇಲ್ಲಿ ಪ್ರೊಸೆಸ್ ಟು ಟೆಸ್ಟ್ ಅನ್ನು ನೀವು ತಗೋಬೇಕಾಗುತ್ತೆ. ನಾನಿಲ್ಲಿ ಪ್ರೊಸೆಸ್ ಟು ಟೆಸ್ಟ್ ಅಂತ ನಾನು ಕೊಟ್ಟೆ ಅಂತ ಹೇಳಿದ್ರೆ ನಾನು ಇವಾಗ ಇಲ್ಲಿ ಸ್ಕ್ರೀನ್ ಮಾನಿಟರ್ ಆನ್ ಮಾಡಿರೋದ್ರಿಂದ ಅದು ನೆಕ್ಸ್ಟ್ ಪೇಜಿಗೆ ಹೋಗಲ್ಲ, ಅದು ಬ್ಲಾಕ್ ಮಾಡ್ತಾ ಇರುತ್ತೆ. ನಾನು ನಿಮಗೆ ತೋರ್ಸಕ್ಕೆ ಇದು ಆಗಲ್ಲ, ಈ ಸಾಧ್ಯ ಇಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ ಮುಂದೆ ಹೋಗಲ್ಲ, ನನಗೆ ಎರರ್ ಬರುತ್ತೆ ಇದರಲ್ಲಿ. ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ಇನ್ಸ್ಟಾಲೇಷನ್ ಓನ್ಲಿ ವಿಂಡೋಸ್ 8 ಆರ್ ಹೈಯರ್. ಇಲ್ಲೂ ನಿಮಗೆ ಹೇಳ್ತಾ ಇದ್ದಾನೆ ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ. ನೋಡಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲೇಷನ್ ಗೈಡನ್ನು ಸಹ ನಿಮಗೆ ಇಲ್ಲಿ ತೋರಿಸಿದ್ದಾನೆ. ನೋಡಿ ನಿಮಗೆ ಇವಾಗ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಲ್ಯಾಪ್ಟಾಪಿಗೆ ಅಂತ ಹೇಳಿ ನೋಡಿ ನೋಡಿ ಇಲ್ಲಿದೆ. ನೋಡಿ ಈ ಥರ ಡೌನ್ಲೋಡ್ ಆಗುತ್ತೆ. ನಿಮಗೆ ಇಲ್ಲಿ ಡೌನ್ಲೋಡ್ ಆದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ವಿಂಡೋಸ್ 8 ಆರ್ 10 ಇದ್ರೆ ಮೋರ್ ಇನ್ಫಾರ್ಮೇಶನ್ ಅಥವಾ ರನ್ ಎನಿವೆ ಅಂತ ಕೊಟ್ಬಿಟ್ಟು ನೀವು ಇಲ್ಲಿ ಮೋರ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ರನ್ ಎನಿವೆ ಅಂತ ಕೊಡ್ತೀರಾ. ಎನಿವೆ ಅಂತ ಕೊಟ್ಮೇಲೆ ನಿಮಗೆ ಈ ತರ ನಿಮ್ಗೆ ಓಪನ್ ಆಗುತ್ತೆ. ನಿಮಗೆ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕೊಡ್ತೀರಾ. ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮಗೆ ಇಲ್ಲಿ ಫೈಲ್ ಲೊಕೇಶನ್ ಕೇಳುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡ್ತೀರಾ. ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತೀರಾ. ನೆಕ್ಸ್ಟ್ ಅಂತ ಕೊಟ್ಮೇಲೆ ನೀವು ಇಲ್ಲಿ ಪ್ಲೀಸ್ ವೇಟ್ ಅಂತ ಬರುತ್ತೆ. ಆಡಿ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಆದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಎಸ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನಾದರೂ .NET ಫ್ರೇಮ್ ವರ್ಕ್ ಏನಾದರೂ ಇನ್ಸ್ಟಾಲ್ ಆಗಿಲ್ಲ ಅಂತ ಹೇಳಿದ್ರೆ .NET ಫ್ರೇಮ್ ವರ್ಕ್ ಸಹ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿದ್ಮೇಲೆ ನಿಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಇನ್ಸ್ಟಾಲ್ಡ್ ಅಂತ ಹೇಳಿ ನೀವು ಇಲ್ಲಿ ಕ್ಲೋಸ್ ಅಂತ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ನೋಡಿ ನೆಕ್ಸ್ಟ್ ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಪ್ರೊಸೀಡ್ ಟೆಕ್ಸ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಬರುತ್ತೆ. ನಿಮಗೆ ಕ್ಲಿಕ್ ಆನ್ ಲಾಂಚ್ ಟೆಸ್ಟ್ ಅಂತ ಹೇಳಿ ನೀವು ಇಲ್ಲಿ ಲಾಂಚ್ ಟೆಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ಆಲ್ ದಿ ಬ್ರೌಸರ್ ಟು ಲಾಂಚ್ ಟು ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಓಪನ್ ಸೆಕ್ಯೂರ್ ಎಕ್ಸಾಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಕ್ಸಾಮ್ಗೆ ಹೋಗುತ್ತೆ. ನಿಮಗೆ ನಾನು ತೋರಿಸ್ತೀನಿ ನೋಡಿ. ಮುಂದೆ ತಗೊಳಲ್ಲ, ಇದು ಟ್ರೈ ಮಾಡ್ತೀನಿ ನೋಡಿ. ನಾನು ಇವಾಗ ನೋಡಿ ಈ ತರ ಬರುತ್ತೆ. ಆರ್ ಯು ರೆಡಿ ಟು ಲಾಂಚ್ ದಿ ಟೆಸ್ಟ್ ಅಂತ ಕೇಳುತ್ತೆ. ಓಕೆ ಅಂತ ಲಾಂಚ್ ಟೆಸ್ಟ್ ಅಂತ ಕೊಡಿ. ಕೊಟ್ಮೇಲೆ ನೆಕ್ಸ್ಟ್ ಮುಂದೆ ಹೋಗಿ ನೋಡಿ ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಮೇಲೆ ನೋಡಿ ಈ ತರ ಪೇಜ್ ಬರುತ್ತೆ ನಿಮ್ಗೆ ಬ್ಲಾಂಕ್ ಆಗಿ. ಇಲ್ಲಿ ಲೋಡ್ ಆಗ್ತಾ ಇದೆ.
ನೋಡಿ ಈ ತರ ಬರುತ್ತೆ. ಈ ತರ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಟ್ರಾ ವ್ಯೂವರ್ ಮತ್ತೆ ಕ್ರೋಮ್ ನಾನು ಎರಡನ್ನೂ ಲೋಡ್ ಮಾಡಿದ್ದೇನೆ ಇದರಲ್ಲಿ. ಅಲ್ಟ್ರಾ ವ್ಯೂವರ್ ಅಂತ ಹೇಳಿದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಇದರಲ್ಲಿ ಯೂಸ್ ಆಗ್ತದೆ, ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಹೋಗ್ತಾ ಇಲ್ಲ, ಇದನ್ನ ಇಲ್ಲಿಗೆ ಬ್ಲಾಕ್ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ ಇದನ್ನ. ಈ ರೀತಿಗೆ ನೀವು ಆನ್ಲೈನ್ ಟೆಸ್ಟ್ನ ತಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು, ಈಸಿ ಆಗಿರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮಗೆ ಅಮೆಝಾನಲ್ಲಿ ವರ್ಕ್ ಮಾಡಬೇಕು ಅನ್ನೋರು ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಅಥವಾ ಮನೆಯಲ್ಲಿ ನಿಮಗೆ ಟೈಮ್ ಇದೆ, ಫ್ರೀ ಟೈಮ್ ಇದೆ ಅಂತ ಹೇಳಿದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ತಗೊಂಡು ನೀವು ಮನೆಯಲ್ಲಿ ನೀವು ವರ್ಕ್ ಅನ್ನ ನೀವು ಮಾಡ್ಬೋದು.